ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ತಮಗೆಲ್ಲ ತಿಳಿದಿರುವಂತೆ ತ್ರಿಮೂರ್ತಿಗಳೆಂದು ಕರೆಯಲ್ಪಡುವಂತಹ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಈ ಲೋಕದ ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಕಾರಣಕರ್ತರು. ಅಂದರೆ ಬ್ರಹ್ಮದೇವರು ಈ ಲೋಕದ ನಿರ್ಮಾತೃವಾದರೆ ಶಿವಪರಮಾತ್ಮರು ಲೋಕವನ್ನು ಅಂತ್ಯಗೊಳಿಸುವ ಶಕ್ತಿ ಇರುವವರು. ಆದರೆ ಮಹಾವಿಷ್ಣುವಿನ ಕೆಲಸ ಈ ಲೋಕವನ್ನು ರಕ್ಷಣೆ ಮಾಡುವುದು ಮತ್ತು ಪಾಲಿಸುವುದು. ಲೋಕದ ರಕ್ಷಣೆಯ ಹೊಣೆ ಹೊತ್ತ ಕಾರಣದಿಂದಾಗಿ ಲೋಕದಲ್ಲಿ ಅಧರ್ಮ ಹೆಚ್ಚಾದಾಗಲೆಲ್ಲ ಮಹಾವಿಷ್ಣು ದೇವರು ಒಂದಲ್ಲ ಒಂದು ಅವತಾರವನ್ನೆತ್ತಿ ಧರ್ಮ ಸಂಸ್ಥಾಪನೆ ಮಾಡಿದ್ದಾರೆ. ವಿಶ್ವದ ಸಂರಕ್ಷಣೆಯ ಹೊಣೆ ಹೊತ್ತ ಮಹಾವಿಷ್ಣು ದೇವರ ಆರಾಧನೆ ಮತ್ತು ಅವರ ನಾಮದ ಜಪದಿಂದ ಜೀವನದಲ್ಲಿ ಬರುವಂತಹ ತೊಂದರೆಗಳು ಮತ್ತು ವಿಪತ್ತುಗಳಿಂದ ರಕ್ಷಣೆ ದೊರೆಯುತ್ತದೆ. ಶಿಷ್ಟರನ್ನು ಅನುಗ್ರಹಿಸುವ ಮಹಾವಿಷ್ಣು ದೇವರ ಹಲವು ರೂಪಗಳ ಪ್ರಖ್ಯಾತ ದೇಗುಲಗಳು ನಮ್ಮ ಭಾರತ ದೇಶದಲ್ಲಿವೆ. ಈ ಆಲಯಗಳಲ್ಲಿ ಕೆಲವು ದೇಗುಲಗಳು ತನ್ನ ಪೌರಾಣಿಕ ಹಿನ್ನೆಲೆ ಮಹಿಮೆಗಳಿಂದಾಗಿಯೇ ಭಕ್ತರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿವೆ. ವೈಕುಂಠ ಏಕಾದಶಿ ಸಮೀಪಿಸುತ್ತಿರುವಂತಹ ಈ ಸುಸಂದರ್ಭದಲ್ಲಿ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಭಾರತ ದೇಶದ 10 ಪ್ರಸಿದ್ಧ ವಿಷ್ಣು ಆಲಯಗಳ ಬಗ್ಗೆ ಮಾಹಿತಿಯನ್ನು ಬಿತ್ತರಿಸುವವರಿದ್ದೇವೆ. ಭಾರತದ 10 ಪ್ರಸಿದ್ಧ ವಿಷ್ಣು ಆಲಯಗಳು. ಬದರಿನಾಥ, ಉತ್ತರಾಖಂಡ ರಾಜ್ಯ. ಹಿಂದೂಗಳಾದ ನಾವು ಮೋಕ್ಷ ಸಾಧನೆಗೆ ನಮ್ಮ ಜೀವಮಾನದಲ್ಲಿ ಒಮ್ಮೆಯಾದರೂ ಸಹ ಭೇಟಿ ನೀಡಲೇಬೇಕಾಗಿರುವಂತಹ ತೀರ್ಥಕ್ಷೇತ್ರಗಳ ಪಟ್ಟಿಯಲ್ಲಿ ಚಾರ್ಧಾಮ್ ಅಥವಾ 4 ಪವಿತ್ರ ಧಾಮಗಳು ಸಹ ಮುಂಚೂಣಿಯಲ್ಲಿ ಬರುತ್ತವೆ. ಚಾರ್ಧಾಮ್ ತೀರ್ಥಕ್ಷೇತ್ರಗಳೆಂದರೆ ಬದರಿನಾಥ, ರಾಮೇಶ್ವರ, ದ್ವಾರಕಾ ಮತ್ತು ಪುರಿ ಕ್ಷೇತ್ರಗಳು. ಈ 4 ಕ್ಷೇತ್ರಗಳ ಪೈಕಿ ಬದರಿನಾಥ ಕ್ಷೇತ್ರ ಅತಿ ಪ್ರಮುಖವಾದದ್ದು. ಬದರಿನಾಥ ಧಾಮಕ್ಕೆ ಭೇಟಿ ನೀಡುವುದರಿಂದ ಒಬ್ಬ ವ್ಯಕ್ತಿ ಜನನ ಮರಣಗಳ ಚಕ್ರದಿಂದ ಮುಕ್ತಿಯನ್ನು ಪಡೆಯುತ್ತಾನೆ ಎಂಬ ನಂಬಿಕೆ ಇದೆ. ಈ ಕ್ಷೇತ್ರ ದೇವಭೂಮಿ ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿ ಅಲಕಾನಂದ ನದಿಯ ತಟದಲ್ಲಿ ನರ ಹಾಗೂ ನಾರಾಯಣ ಎಂಬ 2 ಪರ್ವತಗಳ ನಡುವೆ ಸ್ಥಿತವಿದೆ. ಮಹಾವಿಷ್ಣು ದೇವರಿಗೆ ಸಮರ್ಪಿತವಾದ 108 ಪ್ರಮುಖ ದೇವಸ್ಥಾನಗಳು ಅಥವಾ ದಿವ್ಯ ದೇಶಂಗಳ ಪೈಕಿ ಬದರಿನಾಥವೂ ಸಹ ಒಂದು. ವಿಷ್ಣು ಪುರಾಣ ಹಾಗೂ ಸ್ಕಂದ ಪುರಾಣಗಳಲ್ಲಿ ಬದರಿನಾಥದ ಕುರಿತು ಉಲ್ಲೇಖಗಳಿವೆ. ಸ್ಕಂದ ಪುರಾಣದ ಪ್ರಕಾರ ಸ್ವರ್ಗ, ಭೂಮಿ ಹಾಗೂ ನರಕಗಳಲ್ಲಿ ಬದರಿಯಷ್ಟು ಪವಿತ್ರ ಸ್ಥಳ ಬೇರೊಂದಿಲ್ಲವಂತೆ. ದೇಗುಲದಲ್ಲಿರುವ ಬದರಿ ನಾರಾಯಣರ ವಿಗ್ರಹ 1 ಮೀಟರ್ ಎತ್ತರವಿದ್ದು ಸಂಪೂರ್ಣ ಸಾಲಿಗ್ರಾಮ ಶಿಲೆಯಿಂದ ಮಾಡಲ್ಪಟ್ಟಿದ್ದು ಧ್ಯಾನಾಸ್ಥ ಭಂಗಿಯಲ್ಲಿದೆ. ಪೌರಾಣಿಕ ಕಥೆಗಳ ಪ್ರಕಾರ ಮಹಾವಿಷ್ಣು ದೇವರು ಬದರಿನಾಥದ ಸೌಂದರ್ಯಕ್ಕೆ ಮಾರು ಹೋಗಿ ಈ ಸ್ಥಳದಲ್ಲಿ ತಪಸ್ಸನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಅವರು ತಪಸ್ಸನ್ನು ಮಾಡುತ್ತಿರುವಾಗ ಹವಾಮಾನದ ವೈಪರೀತ್ಯ ಉಂಟಾಗಿ ಹಿಮಪಾತಗಳಾಗತೊಡಗುತ್ತದೆ. ತಕ್ಷಣ ಮಹಾಲಕ್ಷ್ಮೀ ದೇವರು ಮಹಾವಿಷ್ಣು ದೇವರ ಬಳಿ ತೆರಳಿ ಬದರಿ ವೃಕ್ಷದ ರೂಪವನ್ನು ತಾಳಿ ಮಹಾವಿಷ್ಣು ದೇವರಿಗೆ ರಕ್ಷಣೆ ನೀಡತೊಡಗುತ್ತಾರೆ. ಲಕ್ಷ್ಮಿಯ ಭಕ್ತಿಗೆ ಪ್ರಸನ್ನರಾದ ಮಹಾವಿಷ್ಣು ದೇವರು ಲಕ್ಷ್ಮೀ ದೇವಿ ಬದರಿ ವೃಕ್ಷದ ರೂಪವನ್ನು ತಾಳಿ ತಮ್ಮನ್ನು ರಕ್ಷಿಸಿದ ಈ ಸ್ಥಳಕ್ಕೆ ಬದರಿಕಾಶ್ರಮ ಎಂದು ಕರೆಯುತ್ತಾರೆ. 8ನೆಯ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಧರ್ಮ ಪ್ರಚಾರಕ್ಕಾಗಿ ಭಾರತದಾದ್ಯಂತ ಸಂಚರಿಸುತ್ತಿರುವ ಸಂದರ್ಭದಲ್ಲಿ ಈ ಸ್ಥಳಕ್ಕೆ ಆಗಮಿಸಿದಾಗ ಅಲಕಾನಂದ ನದಿಯ ತಟದಲ್ಲಿ ಕಪ್ಪು ಸಾಲಿಗ್ರಾಮ ಶಿಲೆಯಿಂದ ಒಡಮೂಡಿದ ಬದರಿ ನಾರಾಯಣರ ವಿಗ್ರಹ ಅವರಿಗೆ ದೊರೆಯುತ್ತದೆ. ಹೀಗೆ ದೊರೆತ ವಿಗ್ರಹವನ್ನು ಅವರು ತಪ್ತಕುಂಡ ಎಂಬ ಬಿಸಿ ನೀರಿನ ಬುಗ್ಗೆಯ ಬಳಿ ಇರುವ ಗುಹೆಯಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ. ತದನಂತರ ಆದಿಗುರು ಶಂಕರಾಚಾರ್ಯರು ಬದರಿನಾಥವನ್ನು ಒಂದು ಪ್ರಮುಖ ಕ್ಷೇತ್ರವನ್ನಾಗಿ ಪ್ರವರ್ಧಮಾನಕ್ಕೆ ತರುತ್ತಾರೆ. ನಂತರ 15ನೇ ಶತಮಾನದಲ್ಲಿ ಇಲ್ಲಿನ ಗಡ್ವಾಲ್ ಪ್ರಾಂತ್ಯವನ್ನಾಳುತ್ತಿದ್ದ ಅರಸರು ಈ ವಿಗ್ರಹವನ್ನು ಈಗಿನ ದೇವಾಲಯದಲ್ಲಿ ಸ್ಥಳಾಂತರಿಸುತ್ತಾರೆ. ಈ ದೇವಾಲಯದ ಬಳಿಯಲ್ಲಿ ತಪ್ತಕುಂಡವೆಂಬ ಹೆಸರಿನ ಬಿಸಿ ನೀರಿನ ಕುಂಡ ಹೊಂದಿದೆ. ಎಷ್ಟೇ ಭಾರಿ ಹಿಮಪಾತವಾದರೂ ಸಹ ಈ ಕುಂಡದ ನೀರು ಬೆಚ್ಚಗಿರುವುದು ಸೋಜಿಗವಾಗಿದೆ. ಭಕ್ತಾದಿಗಳು ಈ ಕುಂಡದಲ್ಲಿ ಸ್ನಾನವನ್ನು ಮಾಡಿದ ನಂತರವೇ ದೇವರ ದರ್ಶನಕ್ಕೆ ತೆರಳುವುದು ವಾಡಿಕೆ. ಸಮುದ್ರ ಮಟ್ಟದಿಂದ 3100 ಮೀಟರ್ ಎತ್ತರದಲ್ಲಿ ನೆಲೆಸಿರುವಂತಹ ಬದರಿನಾಥ ಕ್ಷೇತ್ರ ಸುಂದರವಾದ ನೈಸರ್ಗಿಕ ಪರಿಸರ ಹಾಗೂ ರಮಣೀಯ ದೃಶ್ಯಾವಳಿಯಿಂದ ವಿಶ್ವದಾದ್ಯಂತ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುತ್ತದೆ. ಚಳಿಗಾಲದಲ್ಲಿ ಹಿಮಪಾತದ ಕಾರಣದಿಂದ ಬದರಿನಾಥದ ಬಾಗಿಲು ಮುಚ್ಚಿರುತ್ತದೆ. ವರ್ಷದಲ್ಲಿ ಕೇವಲ 6 ತಿಂಗಳು ಮಾತ್ರ ಬದರಿನಾಥದ ಬಾಗಿಲು ಯಾತ್ರಾರ್ಥಿಗಳಿಗೆ ತೆರೆದಿರುತ್ತದೆ. ಗಯಾ ವಿಷ್ಣುಪಾದ
ಬಿಹಾರ ರಾಜ್ಯ. ಬಿಹಾರ ರಾಜ್ಯದ ಪಟ್ನಾದಿಂದ ಸುಮಾರು 200 ಕಿಲೋಮೀಟರ್ ದೂರವಿರುವಂತಹ ಪುಣ್ಯಕ್ಷೇತ್ರವೇ ಗಯಾ ಕ್ಷೇತ್ರ. ಗಯಾದಲ್ಲಿ ಫಲ್ಗುಣಿ ನದಿಯ ತೀರದಲ್ಲಿ ಇರುವಂತಹ ವಿಷ್ಣುಪಾದ ಮಂದಿರ ನಮ್ಮ ಹಿಂದೂ ಯಾತ್ರಿಕರ ಪಾಲಿನ ಶ್ರದ್ಧಾ ಕೇಂದ್ರವಾಗಿದೆ. ಗಯಾ ಕ್ಷೇತ್ರ ತ್ರೇತಾಯುಗದಲ್ಲಿಯೇ ಉಲ್ಲೇಖಗೊಂಡಿದೆ ಎಂದರೆ ಈ ಕ್ಷೇತ್ರ ಅದೆಷ್ಟು ಪುರಾತನವಾದದ್ದು ಎಂಬ ಅರಿವುಂಟಾಗುತ್ತದೆ. ಪ್ರಭು ಶ್ರೀರಾಮಚಂದ್ರರು ತಮ್ಮ ಧರ್ಮಪತ್ನಿ ಸೀತಾಮಾತೆ ಹಾಗೂ ಸಹೋದರ ಲಕ್ಷ್ಮಣರೊಂದಿಗೆ ಪಿತೃವಾಕ್ಯ ಪರಿಪಾಲಕರಾಗಿ ವನವಾಸದಲ್ಲಿರುವಾಗ ಪುತ್ರ ಶೋಕದಿಂದ ದಶರಥ ಮಹಾರಾಜ ಮರಣ ಹೊಂದುತ್ತಾರೆ. ಈ ಸುದ್ದಿ ತಿಳಿದಾಗ ಪ್ರಭು ಶ್ರೀರಾಮಚಂದ್ರರು ತಮ್ಮ ತಂದೆಯ ಶ್ರಾದ್ದ ಕಾರ್ಯವನ್ನು ಗಯಾ ಕ್ಷೇತ್ರದಲ್ಲಿ ನಡೆಸಿದರೆಂಬ ಉಲ್ಲೇಖವಿದೆ. ಅಂದಿನಿಂದಲೂ ಗಯಾ ಕ್ಷೇತ್ರ ಪಿತೃ ಕಾರ್ಯ ನಡೆಸುವುದಕ್ಕೆ ಮುಖ್ಯ ಕೇಂದ್ರವೆನಿಸಿಕೊಳ್ಳುತ್ತದೆ. ಈ ನಗರಕ್ಕೆ ಗಯಾ ಎಂಬ ಹೆಸರು ಬರಲು ಕಾರಣ ಗಯಾಸುರ ಎಂಬ ಅಸುರ. ಗಯಾಸುರನು ರಕ್ಕಸನಾದರೂ ಸಹ ಮಹಾನ್ ವಿಷ್ಣು ಭಕ್ತನಾಗಿದ್ದ. ಈತ ಮಹಾವಿಷ್ಣು ದೇವರನ್ನು ಕುರಿತು ತಪಸ್ಸನ್ನು ಆಚರಿಸಿ ಒಂದು ವಿಶೇಷವಾದ ವರವನ್ನು ಪಡೆದುಕೊಂಡಿರುತ್ತಾನೆ. ಆ ವರ ಯಾವ ಮಾನವ ತನ್ನ ಅಂತ್ಯಕಾಲದಲ್ಲಿ ಗಯಾಸುರನನ್ನು ಸ್ಪರ್ಶಿಸುತ್ತಾನೋ ಆತನಿಗೆ ನೇರ ಸ್ವರ್ಗ ಪ್ರಾಪ್ತವಾಗಬೇಕು ಎನ್ನುವುದಾಗಿರುತ್ತದೆ. ಇದರಿಂದ ಗಯಾಸುರನ ಸ್ಪರ್ಶ ಮಾತ್ರದಿಂದ ಮಾನವರೆಲ್ಲ ಸ್ವರ್ಗವನ್ನು ಪ್ರವೇಶಿಸುವಂತಾಗುತ್ತದೆ. ಯಮಲೋಕದಲ್ಲಿ ಯಾರಿಗೂ ಕೆಲಸವೇ ಇಲ್ಲದಂತಾಗುತ್ತದೆ. ಆ ಸಮಯದಲ್ಲಿ ದೇವಾನುದೇವತೆಗಳೆಲ್ಲ ಮಹಾವಿಷ್ಣು ದೇವರ ಬಳಿ ಬಂದು ನಿವೇದಿಸಿಕೊಳ್ಳುತ್ತಾರೆ. ಮಹಾವಿಷ್ಣು ದೇವರು ಬ್ರಾಹ್ಮಣನ ವೇಷದಲ್ಲಿ ಗಯಾಸುರನ ಬಳಿ ಬಂದು ಲೋಕ ಕಲ್ಯಾಣಾರ್ಥವಾಗಿ ಯಾಗವನ್ನು ಮಾಡಬೇಕೆಂದು, ಅದಕ್ಕೆ ಪರಿಶುದ್ಧವಾದಂತಹ ಸ್ಥಳವನ್ನು ತೋರಿಸಬೇಕೆಂದು ಕೋರಿಕೊಳ್ಳುತ್ತಾರೆ. ಅದಕ್ಕೆ ಉತ್ತರವಾಗಿ ಗಯಾಸುರ ಆ ಬ್ರಾಹ್ಮಣನಿಗೆ ಅನೇಕ ಜಾಗಗಳನ್ನು ತೋರಿಸುತ್ತಾನೆ. ಆದರೆ ಆ ಜಾಗಗಳ್ಯಾವುವು ಪರಿಶುದ್ಧವಲ್ಲವೆಂದು ಬ್ರಾಹ್ಮಣ ತಿರಸ್ಕರಿಸುತ್ತಾನೆ. ಆಗ ಗಯಾಸುರ ತನ್ನ ಎದೆಯ ಮೇಲೆಯೇ ಯಾಗವನ್ನು ಮಾಡಬೇಕೆಂದು ಆತನಿಗೆ ತಿಳಿಸುತ್ತಾನೆ. ಆಗ ಬ್ರಾಹ್ಮಣ ರೂಪಿ ಮಹಾವಿಷ್ಣು ದೇವರು ಗಯಾಸುರ ರಕ್ಕಸನಾದರೂ ಪರಿಶುದ್ಧನಾಗಿರುವುದರಿಂದ ಆತನ ಎದೆಯ ಮೇಲೆಯೇ ಹೋಮ ಹವನವನ್ನು ಮಾಡಲು ಸಮ್ಮತಿಸುತ್ತಾರೆ. ಆ ಕೂಡಲೇ ಚತುರ್ಮುಖ ಬ್ರಹ್ಮದೇವರು ಗಯಾಸುರನ ಎದೆಯ ಮೇಲೆ ಹಾಸುಗಲ್ಲನ್ನು ಇಟ್ಟು ಅದರ ಮೇಲೆ ಹೋಮ ಕುಂಡವನ್ನು ನಿರ್ಮಿಸುತ್ತಾರೆ. ಆಗ ಗಯಾಸುರನ ಉಸಿರಾಟದ ಕಾರಣ ಯಜ್ಞಕುಂಡವೆಲ್ಲ ಅಲುಗಾಡತೊಡಗುತ್ತದೆ. ಅದನ್ನು ಕಂಡಂತಹ ಶ್ರೀ ಬ್ರಹ್ಮದೇವರು ಕುಂಡವನ್ನು ಸ್ಥಿರಗೊಳಿಸಬೇಕೆಂದು ಶ್ರೀಹರಿದೇವರಲ್ಲಿ ಪ್ರಾರ್ಥಿಸುತ್ತಾರೆ. ತಕ್ಷಣ ಶ್ರೀಹರಿದೇವರು ಗಯಾಸುರನ ಎದೆಯ ಮೇಲಿದ್ದಂತಹ ಯಜ್ಞಕುಂಡದ ಮೇಲೆ ತಮ್ಮ ಬಲಪಾದವನ್ನು ಇಟ್ಟು ನಿಲ್ಲುತ್ತಾರೆ. ತನ್ನ ಅಂತ್ಯ ಸಮೀಪಿಸುತ್ತಿದೆ ಎಂದು ತಿಳಿದಂತಹ ಗಯಾಸುರ ಮಹಾವಿಷ್ಣು ದೇವರ ದರ್ಶನ ಮತ್ತು ಸ್ಪರ್ಶದಿಂದ ಪ್ರಸನ್ನನಾಗುತ್ತಾನೆ. ನಿಮ್ಮ ಪಾದ ಸ್ಪರ್ಶವಾಗಿರುವ ಈ ಸ್ಥಳ ಗಯಾ ಕ್ಷೇತ್ರ ಎಂದು ಪ್ರಸಿದ್ಧಿಯಾಗಲಿ ಎಂಬ ವರವನ್ನು ಕೇಳುತ್ತಾನೆ. ಯಾರು ಈ ಕ್ಷೇತ್ರದಲ್ಲಿ ಪಿತೃ ಕಾರ್ಯವನ್ನು ನಡೆಸುತ್ತಾರೋ ಅವರ ಪೂರ್ವಿಕರೆಲ್ಲರಿಗೂ ಮತ್ತು ಕಾರ್ಯವನ್ನು ನಡೆಸುವವರಿಗೂ ಸದ್ಗತಿ ದೊರೆಯಲಿ ಎಂದು ಆತ ವರವನ್ನು ಬೇಡಿಕೊಳ್ಳುತ್ತಾನೆ. ಆ ಕೂಡಲೇ ಮಹಾವಿಷ್ಣು ದೇವರು ತಥಾಸ್ತು ಎಂದು ಅನುಗ್ರಹಿಸಿ ಗಯಾಸುರನಿಗೆ ಮುಕ್ತಿಯನ್ನು ಕರುಣಿಸುತ್ತಾರೆ. ಹೀಗಾಗಿಯೇ ಗಯಾ ಕ್ಷೇತ್ರದಲ್ಲಿ ಪಿತೃಗಳಿಗೆ ಪಿಂಡದಾನವನ್ನು ಮಾಡಿದರೆ ಪಿತೃಗಳಿಗೆ ಸ್ವರ್ಗಲೋಕ ಪ್ರಾಪ್ತವಾಗುತ್ತದೆ. ಗಯಾ ಕ್ಷೇತ್ರದಲ್ಲಿರುವ ವಿಷ್ಣುಪಾದ ಮಂದಿರದಲ್ಲಿ ಇಂದಿಗೂ ಭಗವಾನ್ ಶ್ರೀಹರಿಯ ಪಾದದ ಗುರುತನ್ನು ನಾವು ನೋಡಬಹುದು. ಇದೇ ಸ್ಥಳದಲ್ಲಿ ಭಗವಾನ್ ಮಹಾವಿಷ್ಣು ದೇವರು ತಮ್ಮ ಪಾದದಿಂದ ಗಯಾಸುರನಿಗೆ ಮೋಕ್ಷವನ್ನು ಕರುಣಿಸಿದ್ದರು. ವಿಷ್ಣುಪಾದದ ಮೇಲೆ ಶಂಖ, ಚಕ್ರ ಮತ್ತು ಗದೆಯ ಚಿಹ್ನೆಗಳಿವೆ. ಇವೆಲ್ಲವೂ ವಿಷ್ಣುವಿನ ಆಯುಧಗಳಾಗಿವೆ. ಈ ಹೆಜ್ಜೆ ಗುರುತನ್ನು ಪೂಜಿಸಲೆಂದೇ ನಮ್ಮ ಭಾರತ ದೇಶದಾದ್ಯಂತ ಆಸ್ತಿಕ ಮಹಾಶಯರು ಈ ದೇಗುಲಕ್ಕೆ ಆಗಮಿಸುತ್ತಾರೆ. ಇಡೀ ಜಗತ್ತಿನಲ್ಲಿ ಶ್ರೀಹರಿ ದೇವರ ಪಾದದ ಗುರುತು ಕಾಣುವಂತಹ ಏಕೈಕ ಸ್ಥಳವೆಂದರೆ ಅದು ಗಯಾ ಕ್ಷೇತ್ರ. ತಿರುಪತಿ ಕ್ಷೇತ್ರ ನಮ್ಮ ಭಾರತದ ಅತಿ ಶ್ರೀಮಂತ ದೇವಾಲಯಗಳ ಪಟ್ಟಿಯಲ್ಲಿ ಆಂಧ್ರ ಪ್ರದೇಶದ ತಿರುಪತಿಯಲ್ಲಿರುವಂತಹ ತಿರುಮಲ ವೆಂಕಟೇಶ್ವರ ಸ್ವಾಮಿಯ ಆಲಯವೂ ಸಹ ಮುಂಚೂಣಿಯಲ್ಲಿ ಬರುತ್ತದೆ. ತಿರುಪತಿಯ ಬಳಿ ಇರುವ ತಿರುಮಲ ಬೆಟ್ಟದ ತುದಿಯಲ್ಲಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಲಯವು ಭಾರತದಲ್ಲಿಯೇ ಅತಿ ಹೆಚ್ಚು ಭಕ್ತಾದಿಗಳನ್ನು ಆಕರ್ಷಿಸುವ ಶ್ರದ್ಧಾ ಕ್ಷೇತ್ರವಾಗಿದೆ ಮತ್ತು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದೇಣಿಗೆ ಸಂಗ್ರಹಗೊಳ್ಳುವ ದೇಗುಲವೂ ಸಹ ಇದೆನಿಸಿಕೊಳ್ಳುತ್ತದೆ.
ತಿರುಮಲ ಪ್ರದೇಶದಲ್ಲಿರುವ ಒಟ್ಟು 7 ಬೆಟ್ಟಗಳಲ್ಲಿ ಒಂದಾಗಿರುವ ವೆಂಕಟಾದ್ರಿ ಬೆಟ್ಟದ ಮೇಲೆ ನೆಲೆಸಿರುವ ಕಾರಣ ಈ ದೇಗುಲಕ್ಕೆ 7 ಬೆಟ್ಟಗಳ ದೇವಸ್ಥಾನ ಎಂಬ ಹೆಸರು ಸಹ ಬಂದಿದೆ. ವೆಂಕಟೇಶ್ವರ ಸ್ವಾಮಿಯು ಭಗವಾನ್ ಮಹಾವಿಷ್ಣು ದೇವರ ಒಂದು ರೂಪವಾಗಿದ್ದು, ಈ ದೇವರಲ್ಲಿ ಬೇಡಿಕೊಂಡಂತಹ ಯಾವುದೇ ಹರಕೆ ಫಲಿಸದೇ ಇರುವುದಿಲ್ಲ. ಇದೇ ಕಾರಣಕ್ಕಾಗಿ ವೆಂಕಟೇಶ್ವರ ಸ್ವಾಮಿಯನ್ನು ಕಲಿಯುಗದ ಪ್ರತ್ಯಕ್ಷ ದೈವ ಎಂದೇ ಕರೆಯಲಾಗುತ್ತದೆ. ವೆಂಕಟೇಶ್ವರ ಸ್ವಾಮಿಗೆ ವೆಂಕಟಾಚಲಪತಿ, ಶ್ರೀನಿವಾಸ, ಬಾಲಾಜಿ, ತಿಮ್ಮಪ್ಪ ಎಂಬ ಇತರ ಉಪನಾಮಗಳೂ ಸಹ ಇವೆ. ತಿರುಮಲ ತಿರುಪತಿಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವು ಸ್ವಯಂಭೂವಾಗಿದ್ದು, ಈ ಕಲಿಯುಗ ಅಂತ್ಯಗೊಳ್ಳುವವರೆಗೆ ಸ್ವಾಮಿಯು ತಿರುಪತಿಯಲ್ಲಿ ನೆಲೆಸಿ ಭಕ್ತಾದಿಗಳನ್ನು ಪೊರೆಯುತ್ತಾರೆ ಎಂಬ ನಂಬಿಕೆ ಇದೆ. ಕಲಿಯುಗದಲ್ಲಿ ಭಕ್ತಾದಿಗಳನ್ನೆಲ್ಲ ಆಶೀರ್ವದಿಸಲು ಭಗವಂತ ಮಹಾವಿಷ್ಣು ದೇವರು ತಿರುಪತಿ ಕ್ಷೇತ್ರದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ರೂಪದಲ್ಲಿ ನೆಲೆ ನಿಂತ ಬಗ್ಗೆ ಕುತೂಹಲಭರಿತ ಹಿನ್ನೆಲೆ ಇದೆ. ಕಲಿಯುಗದ ಪ್ರಾರಂಭಕ್ಕೂ ಮೊದಲು ಭೃಗು ಮಹರ್ಷಿಗಳು ಲೋಕ ಕಲ್ಯಾಣಾರ್ಥವಾಗಿ ಮಹಾಯಜ್ಞವನ್ನು ಮಾಡುವ ಸಂಕಲ್ಪ ಮಾಡುತ್ತಾರೆ. ಈ ಯಜ್ಞದ ಫಲವನ್ನು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಲ್ಲಿ ಯಾರು ಅತ್ಯುತ್ತಮರೋ ಅವರಿಗೆ ನೀಡುವುದಾಗಿ ನಿರ್ಧಾರ ಮಾಡುತ್ತಾರೆ. ಬ್ರಹ್ಮ ಹಾಗೂ ಶಿವದೇವರನ್ನು ಪರೀಕ್ಷಿಸಿದಾಗ ಅವರಿಗೆ ತೃಪ್ತಿ ದೊರೆಯುವುದಿಲ್ಲ. ಮಹಾವಿಷ್ಣು ದೇವರನ್ನು ಪರೀಕ್ಷಿಸಲು ವೈಕುಂಠಕ್ಕೆ ಅವರು ತೆರಳಿದಾಗ ಮಹಾವಿಷ್ಣು ದೇವರು ಕ್ಷೀರಸಾಗರದಲ್ಲಿ ಮಲಗಿಕೊಂಡು ವಿಶ್ರಮಿಸುತ್ತಿರುತ್ತಾರೆ. ಆಗ ಭೃಗು ಮಹರ್ಷಿಗಳ ಆಗಮನವನ್ನು ಮಹಾವಿಷ್ಣು ದೇವರು ಗಮನಿಸುವುದಿಲ್ಲ. ಇದರಿಂದ ಅವಾಮಾನಿತರಾದ ಭೃಗು ಮಹರ್ಷಿಗಳು ಮಹಾವಿಷ್ಣು ದೇವರ ಎದೆಗೆ ಒದೆಯುತ್ತಾರೆ. ತಕ್ಷಣವೇ ಎಚ್ಚೆತ್ತ ಮಹಾವಿಷ್ಣು ದೇವರು ತಮ್ಮಿಂದಾದ ತಪ್ಪಿಗೆ ಕ್ಷಮೆಯಾಚಿಸಿ ಭೃಗು ಮಹರ್ಷಿಗಳ ಕಾಲನ್ನೊತ್ತುತ್ತಾರೆ. ಕಾಲನ್ನು ಒತ್ತುವ ಸಂದರ್ಭದಲ್ಲಿ ಭೃಗು ಮಹರ್ಷಿಗಳ ಪಾದದ ಅಡಿ ಇದ್ದ ಗರ್ವದ ಕಣ್ಣನ್ನು ಭಗವಂತರು ಚಿವುಟಿ ತೆಗೆಯುತ್ತಾರೆ. ಬಳಿಕ ಭೃಗು ಮಹರ್ಷಿಗಳ ಕೋಪ ತಣ್ಣಗಾಗುತ್ತದೆ. ಮಹಾವಿಷ್ಣು ದೇವರ ಸಾನ್ನಿಧ್ಯದಿಂದ ಸಂತುಷ್ಟರಾದ ಭೃಗು ಮಹರ್ಷಿಗಳು ಯಜ್ಞದ ಫಲವನ್ನು ಮಹಾವಿಷ್ಣು ದೇವರಿಗೆ ಕೊಡುವುದಾಗಿ ತೀರ್ಮಾನಿಸುತ್ತಾರೆ. ಆದರೆ ತನ್ನ ವಾಸಸ್ಥಳವಾದ ಮಹಾವಿಷ್ಣು ದೇವರ ವಕ್ಷಸ್ಥಳಕ್ಕೆ ಭೃಗು ಮಹರ್ಷಿಗಳು ಒದ್ದದ್ದರಿಂದ ಮತ್ತು ತಮ್ಮ ಸ್ವಾಮಿಯು ಮುನಿಗಳ ವರ್ತನೆಗೆ ಕುಪಿತಗೊಳ್ಳುವ ಬದಲು ಮುನಿಗಳನ್ನು ಸ್ವಾಗತಿಸಿ ಪೂಜಿಸುವುದರಿಂದ ಕೋಪಗೊಂಡಂತಹ ಮಹಾಲಕ್ಷ್ಮೀ ದೇವಿ ವೈಕುಂಠವನ್ನು ತೊರೆದು ಭೂಲೋಕಕ್ಕೆ ಬಂದು ಬಿಡುತ್ತಾರೆ. ಮಹಾಲಕ್ಷ್ಮಿಯ ಅಗಲಿಕೆಯಿಂದ ಮನನೊಂದಂತಹ ಮಹಾವಿಷ್ಣು ದೇವರು ಆಕೆಯನ್ನು ಹುಡುಕಿಕೊಂಡು ಭೂಲೋಕಕ್ಕೆ ಆಗಮಿಸುತ್ತಾರೆ. ಮಹಾವಿಷ್ಣು ದೇವರು ಶ್ರೀನಿವಾಸರಾಗಿ ಮಾನವ ರೂಪವನ್ನು ಧರಿಸಿ ವೈಕುಂಠವನ್ನು ತೊರೆದು ಮಹಾಲಕ್ಷ್ಮೀ ದೇವಿಯನ್ನು ಹುಡುಕುತ್ತಾ ತಿರುಮಲದಲ್ಲಿರುವ ಶೇಷಾಚಲ ಬೆಟ್ಟಗಳನ್ನು ತಲುಪಿ ಅಲ್ಲಿ ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತಾರೆ. ಭೂಮಿಯ ಸ್ಪರ್ಶದಿಂದ ಶ್ರೀನಿವಾಸರಲ್ಲಿ ಮಾನವ ಸಹಜ ಗುಣಗಳು ಆವರಿಸಿಕೊಳ್ಳುತ್ತವೆ. ಹಲವು ಘಟನಾವಳಿಗಳ ನಂತರ ಶ್ರೀನಿವಾಸರು ತಾವು ಭೂಲೋಕಕ್ಕೆ ಬಂದ ಉದ್ದೇಶವನ್ನೇ ಮರೆತು ಆಕಾಶರಾಜನ ಪುತ್ರಿ ಪದ್ಮಾವತಿಯನ್ನು ಮದುವೆಯಾಗುತ್ತಾರೆ. ಈ ವಿಷಯವನ್ನು ತಿಳಿದ ಮಹಾಲಕ್ಷ್ಮೀ ದೇವಿಯು ಶ್ರೀನಿವಾಸರನ್ನು ಪ್ರಶ್ನಿಸಲು ತಿರುಮಲ ಬೆಟ್ಟಕ್ಕೆ ಆಗಮಿಸುತ್ತಾರೆ. ಮಹಾಲಕ್ಷ್ಮಿಯ ಆಗಮನದಿಂದ ತಮ್ಮ ಮೂಲ ಉದ್ದೇಶದ ನೆನಪು ಶ್ರೀನಿವಾಸರಿಗಾಗುತ್ತದೆ. ತಮ್ಮ ಪತ್ನಿಯರಾದ ಲಕ್ಷ್ಮಿ ಹಾಗೂ ಪದ್ಮಾವತಿಯರಿಬ್ಬರು ಇವರು ನಮ್ಮ ಪತಿ ಎಂದು ಜಗಳವಾಡುತ್ತಿರುವುದನ್ನು ಕಂಡ ಶ್ರೀನಿವಾಸರು ಬೇಸರಗೊಂಡು ಅಲ್ಲೇ ಕಲ್ಲಿನ ಮೂರ್ತಿಯಾಗುತ್ತಾರೆ. ಆದ್ದರಿಂದ ಕಲಿಯುಗ ಮುಗಿಯುವವರೆಗೂ ಸಹ ಮೂರ್ತಿ ರೂಪದಲ್ಲಿ ತಿರುಮಲ ಬೆಟ್ಟದಲ್ಲಿ ಶ್ರೀ ವೆಂಕಟೇಶ್ವರರಾಗಿ ಭಕ್ತಾದಿಗಳಿಗೆ ದರ್ಶನವನ್ನು ನೀಡುತ್ತಲಿದ್ದಾರೆ. ತಿರುಪತಿಯಿಂದ 5 ಕಿಲೋಮೀಟರ್ ದೂರದಲ್ಲಿರುವ ತಿರುಚನೂರಿನಲ್ಲಿ ಪದ್ಮಾವತಿ ದೇವಿ ನೆಲೆಸಿದ್ದಾರೆ. ಹಾಗೆಯೇ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮೀ ದೇವಿ ನೆಲೆಸಿ ಭಕ್ತಾದಿಗಳ ಇಷ್ಟಾರ್ಥವನ್ನು ಈಡೇರಿಸುತ್ತಲಿದ್ದಾರೆ. ಶ್ರೀನಿವಾಸರು ಪದ್ಮಾವತಿ ದೇವಿಯೊಡನೆ ತಮ್ಮ ಭವ್ಯ ಕಲ್ಯಾಣಕ್ಕಾಗಿ ಸಂಪತ್ತಿನ ದೇವರಾದ ಕುಬೇರರ ಬಳಿ ದೊಡ್ಡ ಮೊತ್ತದ ಸಂಪತ್ತನ್ನು ಸಾಲವಾಗಿ ಪಡೆದುಕೊಂಡಿರುತ್ತಾರೆ. ಇಂದಿನವರೆಗೂ ಶ್ರೀನಿವಾಸರು ಕುಬೇರನಿಂದ ಪಡೆದ ಸಾಲವನ್ನು ಮರುಪಾವತಿ ಮಾಡುತ್ತಲೇ ಇದ್ದಾರೆ. ಹೀಗಾಗಿಯೇ ಶ್ರೀನಿವಾಸರಿಗೆ ಸಾಲ ಮರುಪಾವತಿ ಮಾಡಲು ಸುಲಭವಾಗಲೆಂದೇ ಭಕ್ತಾದಿಗಳು ತಮ್ಮ ಕೈಲಾದಷ್ಟು ದೇಣಿಗೆಯನ್ನು ತಿರುಪತಿಗೆ ನೀಡುತ್ತಾ ಬಂದಿದ್ದಾರೆ. ಈ ಕಾರಣದಿಂದ ದೇಗುಲದ ಸಂಪತ್ತು ಹೆಚ್ಚಾಗುತ್ತಲೇ ಇದೆ. ಶ್ರೀರಂಗಂನ ರಂಗನಾಥ ಸ್ವಾಮಿ ಆಲಯ. ಮಹಾವಿಷ್ಣು ದೇವರು 7 ಹೆಡೆಗಳ ಸರ್ಪ ಆದಿಶೇಷದ ಮೇಲೆ ಶಯನಾವಸ್ಥೆಯ ಭಂಗಿಯಲ್ಲಿ ಆರೂಢರಾಗಿ ಭಕ್ತಾದಿಗಳನ್ನು ರಂಗನಾಥ ಸ್ವಾಮಿಯ ರೂಪದಲ್ಲಿ ಆಶೀರ್ವದಿಸುತ್ತಾರೆ ಎಂಬುದು ಹಿಂದೂ ಧರ್ಮದ ನಂಬಿಕೆ. ಜಗತ್ಪಾಲಕರಾದ ಶ್ರೀ ರಂಗನಾಥ ಸ್ವಾಮಿಗೆ ಮುಡಿಪಾಗಿರುವ ಅದೆಷ್ಟೋ ಆಲಯಗಳು ನಮ್ಮ ಭಾರತ ದೇಶದಲ್ಲಿವೆ. ಅವುಗಳಲ್ಲಿ ಅತಿ ಮುಖ್ಯವಾದದ್ದು ತಮಿಳುನಾಡು ರಾಜ್ಯದ ತಿರುಚನಾಪಲ್ಲಿ ಜಿಲ್ಲೆಯಲ್ಲಿರುವ ಶ್ರೀರಂಗಂನಲ್ಲಿರುವಂತಹ ಶ್ರೀ ರಂಗನಾಥ ಸ್ವಾಮಿ ದೇಗುಲ.
ಶ್ರೀ ವೈಷ್ಣವರ 108 ದಿವ್ಯ ದೇಶಗಳಲ್ಲಿ ಶ್ರೀರಂಗಂನ ರಂಗನಾಥ ಸ್ವಾಮಿಯ ದೇಗುಲವೂ ಸಹ ಮುಂಚೂಣಿಯಲ್ಲಿ ಬರುತ್ತದೆ. ಮೂಲತಃ ಶ್ರೀರಂಗಂ ಕಾವೇರಿ ನದಿಯಿಂದ ಸುತ್ತುವರೆದಿರುವಂತಹ ಒಂದು ದ್ವೀಪ ಸ್ಥಳ. ಕಾವೇರಿ ನದಿಯಿಂದ ರೂಪಿತವಾದ 3 ದ್ವೀಪಗಳಲ್ಲಿ 3 ರಂಗನಾಥ ಸ್ವಾಮಿಯ ಕ್ಷೇತ್ರಗಳು ನೆಲೆಸಿವೆ. ಆ 3 ಕ್ಷೇತ್ರಗಳಲ್ಲಿ ಶ್ರೀರಂಗಂ ಅಂತ್ಯರಂಗನ ಕ್ಷೇತ್ರವೆಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಶ್ರೀರಂಗಂನಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ ಆಲಯವು ಇಡೀ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡದಾದ ಹಿಂದೂ ದೇಗುಲವಾಗಿದೆ. ಶ್ರೀರಂಗಂನಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ ಆಲಯದ ಗಾತ್ರದ ಬಗ್ಗೆ ಹೇಳುವುದಾದರೆ, ಈ ದೇಗುಲ ಬರೋಬ್ಬರಿ 156 ಎಕರೆಗಳಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ಭವ್ಯವಾಗಿ ಹರಡಿಕೊಂಡಿದೆ. ಇಲ್ಲಿರುವ ರಾಜಗೋಪುರ ಬರೋಬ್ಬರಿ 236 ಅಡಿಗಳಷ್ಟು ಎತ್ತರವಾಗಿದ್ದು ಏಷ್ಯಾದ ಅತಿ ಎತ್ತರದ ಗೋಪುರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ದಂತಕಥೆಗಳ ಪ್ರಕಾರ ಶ್ರೀರಂಗಂನಲ್ಲಿರುವ ಶ್ರೀ ರಂಗನಾಥ ಸ್ವಾಮಿಯ ಮೂರ್ತಿಯು ಮೊದಲು ಸಾಗರ ಮಂಥನದ ಸಮಯದಲ್ಲಿ ಕಾಣಿಸಿಕೊಂಡಿತಂತೆ. ಈ ಮೂರ್ತಿಯನ್ನು ಮೂಲತಃ ಬ್ರಹ್ಮ ಪೂಜಿಸುತ್ತಿದ್ದರು. ಇಕ್ಷ್ವಾಕು ರಾಜವಂಶದ ರಾಜರೊಬ್ಬರು ತೀವ್ರ ತಪಸ್ಸನ್ನು ಕೈಗೊಂಡು ಬ್ರಹ್ಮದೇವರಿಂದ ಈ ಮೂರ್ತಿಯನ್ನು ಪಡೆದುಕೊಂಡರಂತೆ. ಇಕ್ಷ್ವಾಕು ವಂಶದಲ್ಲಿಯೇ ಜನಿಸಿದ ಭಗವಾನ್ ಪ್ರಭು ಶ್ರೀರಾಮಚಂದ್ರರ ವಶಕ್ಕೆ ಈ ಮೂರ್ತಿ ಬರುತ್ತದೆ. ಮುಂದೆ ಲಂಕಾಪುರಿಯಲ್ಲಿ ರಾವಣನನ್ನು ವಧಿಸಿ ಆತನ ಸಹೋದರ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡಿದ ಪ್ರಭು ಶ್ರೀರಾಮಚಂದ್ರರು ತಮ್ಮ ಮಡದಿ ಸೀತಾಮಾತೆಯೊಂದಿಗೆ ಅಯೋಧ್ಯಕ್ಕೆ ಮರಳುತ್ತಾರೆ. ಅಲ್ಲಿ ಪ್ರಭು ಶ್ರೀರಾಮಚಂದ್ರರ ಪಟ್ಟಾಭಿಷೇಕ ವೈಭವದಿಂದ ಜರುಗುತ್ತದೆ. ಪಟ್ಟಾಭಿಷೇಕಕ್ಕೆ ಆಗಮಿಸಿದ ವಿಭೀಷಣನಿಗೆ ಪ್ರೀತಿಯ ಉಡುಗೊರೆಯಾಗಿ ತಾವು ಆರಾಧಿಸುತ್ತಿದ್ದ ಈ ವಿಗ್ರಹವನ್ನು ನೀಡುತ್ತಾರೆ. ಆ ವಿಗ್ರಹವನ್ನು ತೆಗೆದುಕೊಂಡು ವಿಭೀಷಣ ಲಂಕೆಗೆ ತೆರಳುತ್ತಿದ್ದ ಮಾರ್ಗ ಮಧ್ಯದಲ್ಲಿ ಈಗಿನ ಶ್ರೀರಂಗಂನಲ್ಲಿ ಕಾವೇರಿ ನದಿಯ ತಟದಲ್ಲಿಯೇ ಬೀಡು ಬಿಡುತ್ತಾನೆ. ಸಂಧ್ಯಾ ವಂದನೆಯನ್ನು ಮುಗಿಸಿ ಲಂಕೆಗೆ ತೆರಳಲು ಸಜ್ಜಾಗಿ ಮೂರ್ತಿಯನ್ನು ಎತ್ತಲು ಆತ ಪ್ರಯತ್ನಿಸಿದಾಗ ಮೂರ್ತಿ ಕಿಂಚಿತ್ತೂ ಅಲುಗಾಡುವುದಿಲ್ಲ. ಕೊನೆಗೆ ವಿಭೀಷಣ ಭಕ್ತಿಯಿಂದ ಮಹಾವಿಷ್ಣು ದೇವರನ್ನು ಬೇಡಿಕೊಂಡಾಗ ಮಹಾವಿಷ್ಣು ದೇವರು ಪ್ರತ್ಯಕ್ಷರಾಗಿ ತಮಗೆ ಈ ಕ್ಷೇತ್ರ ಇಷ್ಟವಾಗಿದ್ದು ತಾವು ಇಲ್ಲಿಯೇ ನೆಲೆಸುವುದಾಗಿ ತಿಳಿಸುತ್ತಾರೆ. ಆದರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ವಿಭೀಷಣನನ್ನು ಸದಾ ಆಶೀರ್ವದಿಸುವುದಾಗಿಯೂ ತಿಳಿಸುತ್ತಾರೆ. ಹೀಗಾಗಿ ಶ್ರೀರಂಗಂನಲ್ಲಿರುವಂತಹ ಶ್ರೀ ರಂಗನಾಥ ಸ್ವಾಮಿಯು ಶ್ರೀಲಂಕಾ ಇರುವ ದಿಕ್ಕಿನಲ್ಲಿ ಅಂದರೆ ದಕ್ಷಿಣದತ್ತ ಮುಖ ಮಾಡಿದ್ದಾರೆ. ಭಗವಂತರ ಆದೇಶದಂತೆ ವಿಭೀಷಣ ತಾನೇ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ದೇವಾಲಯವನ್ನು ನಿರ್ಮಿಸುತ್ತಾನೆ ಎಂಬ ಐತಿಹ್ಯವಿದೆ. ಹಲವಾರು ವರ್ಷಗಳ ಕಾಲ ಶ್ರೀರಂಗಂನಲ್ಲಿಯೇ ನೆಲೆಸಿ ರಂಗನಾಥ ಸ್ವಾಮಿಯ ಸೇವೆಯನ್ನು ಮಾಡಿದಂತಹ ಶ್ರೀ ಗುರು ರಾಮಾನುಜಾಚಾರ್ಯರು ಕೊನೆಗೆ ಇಲ್ಲಿಯೇ ಮೋಕ್ಷವನ್ನು ಪಡೆದರು. ಅವರ ದೇಹವನ್ನು ಇಂದಿಗೂ ಸಹ ಶ್ರೀರಂಗಂನಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿಯ ದೇವಸ್ಥಾನ ಕರ್ನಾಟಕ ರಾಜ್ಯ. ನಮ್ಮ ಕರ್ನಾಟಕದ ಸಕ್ಕರೆ ನಾಡಾದ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಕರ್ನಾಟಕದ ಭೂವೈಕುಂಠ ಕ್ಷೇತ್ರ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ದಕ್ಷಿಣ ಭಾರತದ 4 ವೈಷ್ಣವ ಕ್ಷೇತ್ರಗಳಲ್ಲಿ ಮೇಲುಕೋಟೆಯೂ ಸಹ ಒಂದು. ಇನ್ನುಳಿದ ಕ್ಷೇತ್ರಗಳೆಂದರೆ ಶ್ರೀರಂಗಂ, ಕಂಚಿ ಮತ್ತು ತಿರುಪತಿ. ಮೇಲುಕೋಟೆಯ ಮುಖ್ಯ ಆರಾಧ್ಯ ದೈವ ಶ್ರೀ ಚಲುವನಾರಾಯಣ ಸ್ವಾಮಿ. ಹೊಯ್ಸಳ ರಾಜ ವಿಷ್ಣುವರ್ಧನನು ಶ್ರೀ ರಾಮಾನುಜಾಚಾರ್ಯರ ಮಾರ್ಗದರ್ಶನದಲ್ಲಿ ನಿರ್ಮಿಸಿದಂತಹ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿಯ ದೇಗುಲವೂ ಸಹ ಒಂದು. ಸ್ಥಳ ಪುರಾಣದ ಪ್ರಕಾರ ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿಯ ವಿಗ್ರಹ ಜಗತ್ತಿನ ಮೊದಲನೆಯ ಮಹಾವಿಷ್ಣು ದೇವರ ವಿಗ್ರಹ. ಏಕೆಂದರೆ ಇದು ಸೃಷ್ಟಿಯ ಆರಂಭಕ್ಕಿಂತ ಮೊದಲು ಸಾಕ್ಷಾತ್ ಬ್ರಹ್ಮದೇವರು ಪೂಜಿಸಲು ನಿರ್ಮಿಸಿದಂತಹ ಮಹಾವಿಷ್ಣು ದೇವರ ಮೂರ್ತಿಯಾಗಿದೆ. ನಂತರ ಬ್ರಹ್ಮದೇವರ ಮಾನಸ ಪುತ್ರರಾದ ಸನತ್ ಕುಮಾರ ಮುನಿಗಳು ಸತ್ಯಲೋಕದಿಂದ ಈ ಮೂರ್ತಿಯನ್ನು ತಂದು ಭೂಲೋಕದ ಮೇಲುಕೋಟೆಯಲ್ಲಿ ಸ್ಥಾಪಿಸಿದರಂತೆ. ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮಚಂದ್ರರಿಂದ ಮತ್ತು ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಮತ್ತು ಬಲರಾಮರಿಂದ ಈ ಮೂರ್ತಿ ಆರಾಧಿತಗೊಂಡಿದೆ. ಕಲಿಯುಗದಲ್ಲಿ ಅನ್ಯ ಧರ್ಮೀಯರ ದಾಳಿಗೊಳಗಾಗಿ ದೇವಾಲಯ ಧ್ವಂಸಗೊಂಡಾಗ ಚಲುವನಾರಾಯಣ ಸ್ವಾಮಿಯ ಮೂರ್ತಿ ಹುತ್ತದಲ್ಲಿ ಅಡಗಿ ಜನರ ಕಣ್ಣಿಗೆ ಕಾಣದಾಗಿತ್ತಂತೆ. ಆ ಸಮಯದಲ್ಲಿ ಗುರು ರಾಮಾನುಜಾಚಾರ್ಯರು ಮೇಲುಕೋಟೆಗೆ ಆಗಮಿಸುತ್ತಾರೆ. ಅವರ ಕನಸಿನಲ್ಲಿ ಕಾಣಿಸಿದ ಮೂರ್ತಿಯನ್ನು ಹುಡುಕಿ ಅದು ಹುತ್ತದಲ್ಲಿರುವುದನ್ನು ತಿಳಿದುಕೊಂಡು ಹುತ್ತದಿಂದ ಹೊರತೆಗೆಸಿ ಹೊಯ್ಸಳ ದೊರೆ ವಿಷ್ಣುವರ್ಧನರ ಸಹಾಯದಿಂದ ಅದನ್ನು ಪ್ರತಿಷ್ಠಾಪಿಸಿ ದೇಗುಲವನ್ನು ನಿರ್ಮಿಸುತ್ತಾರೆ. ಮೇಲುಕೋಟೆಯಲ್ಲಿ ನಡೆಯುವಂತಹ ವೈರಮುಡಿ ಉತ್ಸವ ಜಗದ್ವಿಖ್ಯಾತವಾಗಿದೆ. ವೈರಮುಡಿ ಎಂದರೆ ವಜ್ರ ಮತ್ತು ನವರತ್ನಗಳಿಂದ ಮಾಡಲ್ಪಟ್ಟ ಕಿರೀಟ. ಚಲುವನಾರಾಯಣ ಸ್ವಾಮಿಯ ಉತ್ಸವ ಮೂರ್ತಿಗೆ ಯುಗ ಯುಗಗಳಿಂದ ಈ ಕಿರೀಟವನ್ನು ಧಾರಣೆ ಮಾಡಲಾಗುತ್ತದೆ.
ವೈರಮುಡಿಯನ್ನು ಸಾಕ್ಷಾತ್ ಪ್ರಭು ಶ್ರೀಕೃಷ್ಣ ಪರಮಾತ್ಮರೇ ತಮ್ಮ ಆರಾಧ್ಯ ದೈವ ಚಲುವನಾರಾಯಣ ಸ್ವಾಮಿಗೆ ಅರ್ಪಿಸಿದರೆಂಬ ಪ್ರತೀತಿ ಇದೆ. ನೈಮಿಷಾರಣ್ಯ, ಉತ್ತರ ಪ್ರದೇಶ ರಾಜ್ಯ. ನೈಮಿಷಾರಣ್ಯವು ಉತ್ತರ ಪ್ರದೇಶ ರಾಜ್ಯದ ರಾಜಧಾನಿಯಾದ ಲಕ್ನೋನಿಂದ 90 ಕಿಲೋಮೀಟರ್ ದೂರದಲ್ಲಿರುವ ಸೀತಾಪುರ ಜಿಲ್ಲೆಯಲ್ಲಿ ಗಂಗಾ ನದಿಯ ಉಪನದಿಯಾದ ಗೋಮತಿ ನದಿಯ ಎಡತೀರದಲ್ಲಿದೆ. ನೈಮಿಷಾರಣ್ಯವು ಸತ್ಯಯುಗದಲ್ಲಿನ ತೀರ್ಥಕ್ಷೇತ್ರವಾಗಿದ್ದು ಪೃಥ್ವಿಯ ಮೇಲಿನ ಮೊಟ್ಟಮೊದಲ ತೀರ್ಥಕ್ಷೇತ್ರ ಎಂದು ಪರಿಗಣಿಸಲ್ಪಡುತ್ತದೆ. ಮಹಾಭಾರತ, ರಾಮಾಯಣ, ವಾಯುಪುರಾಣ ಮತ್ತು ವರಾಹ ಪುರಾಣಗಳಲ್ಲಿ ನೈಮಿಷಾರಣ್ಯದ ವರ್ಣನೆ ಇದೆ. ಇಲ್ಲಿ ನಿತ್ಯ ಮುಕ್ಕೋಟಿ ದೇವತೆಗಳು ಹಾಗೂ 88,000 ಋಷಿಮುನಿಗಳ ವಾಸವಿತ್ತಂತೆ. ಆದ್ದರಿಂದಲೇ ನೈಮಿಷಾರಣ್ಯ ಎಲ್ಲಕ್ಕಿಂತ ಪವಿತ್ರ ಎನ್ನಲಾಗುತ್ತದೆ. ನಿಮ ಎಂದರೆ ಚಕ್ರ. ಈ ಸ್ಥಳಕ್ಕೆ ನೈಮಿಷಾರಣ್ಯ ಎಂಬ ಹೆಸರು ಬರಲು ಸಹ ಪ್ರಮುಖ ಕಾರಣವಿದೆ. ಈ ವಿಶ್ವದ ಸೃಷ್ಟಿಯಾದ ನಂತರ ಎಲ್ಲ ಋಷಿಮುನಿಗಳು ಪವಿತ್ರ ಯಾಗವನ್ನು ನಿರ್ವಹಿಸಲು ಯೋಗ್ಯ ಸ್ಥಳವನ್ನು ತೋರಿಸುವಂತೆ ಬ್ರಹ್ಮದೇವರನ್ನು ಕೋರಿಕೊಂಡರಂತೆ. ಆ ತಕ್ಷಣ ಬ್ರಹ್ಮದೇವರು ಒಂದು ದೊಡ್ಡದಾದ ಚಕ್ರವನ್ನು ಸೃಷ್ಟಿ ಮಾಡಿ ಯಾವ ಪ್ರದೇಶದಲ್ಲಿ ಈ ಚಕ್ರವು ಹೋಗಿ ಬೀಳುತ್ತದೆಯೋ ಅದೇ ಪ್ರದೇಶ ಯಾಗವನ್ನು ಮಾಡಲು ಅತ್ಯಂತ ಪವಿತ್ರವಾದದ್ದು ಎಂದು ತಿಳಿಸುತ್ತಾರೆ. ಎಲ್ಲ ಋಷಿಮುನಿಗಳು ಚಕ್ರದ ಹಿಂದೆ ಹೋಗುತ್ತಾರೆ. ಆ ಚಕ್ರವು ಸಂಪೂರ್ಣ ಪೃಥ್ವಿಯನ್ನು ಪ್ರದಕ್ಷಿಣೆ ಮಾಡಿ ಪ್ರಸ್ತುತ ನೈಮಿಷಾರಣ್ಯ ಇರುವ ಸ್ಥಳಕ್ಕೆ ಬಂದು ಬೀಳುತ್ತದೆ. ಬ್ರಹ್ಮದೇವರ ಚಕ್ರ ಬಿದ್ದ ಸ್ಥಳಕ್ಕೆ ಮತ್ತು ಸುತ್ತಮುತ್ತಲಿನ ಅರಣ್ಯಕ್ಕೆ ನೈಮಿಷಾರಣ್ಯ ಎಂಬ ಹೆಸರು ಬರುತ್ತದೆ. ಚಕ್ರ ಬಿದ್ದ ರಭಸಕ್ಕೆ ಭೂಮಿಯಲ್ಲಿರುವ ಜಲವೆಲ್ಲ ಉಕ್ಕಿ ಪ್ರವಹಿಸಲು ಪ್ರಾರಂಭಿಸುತ್ತದೆ. ಚಕ್ರ ಬಿದ್ದ ಸ್ಥಳದಲ್ಲಿ ಸೃಷ್ಟಿಯಾದ ತೀರ್ಥಕ್ಕೆ ಚಕ್ರತೀರ್ಥ ಎಂಬ ಹೆಸರು ಬರುತ್ತದೆ. ಸೂತ ಮಹರ್ಷಿಗಳು ಶೌನಕಾದಿ ಋಷಿಮುನಿಗಳಿಗೆ ಮೊದಲು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜಾ ಕಥೆಯನ್ನು ಉಪದೇಶಿಸಿದ್ದು ಇದೇ ನೈಮಿಷಾರಣ್ಯದಲ್ಲಿ ಎಂಬ ಪ್ರತೀತಿ ಇದೆ. ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮಚಂದ್ರರು ಅಶ್ವಮೇಧ ಯಾಗ ಮಾಡಿದ ಕ್ಷೇತ್ರವೂ ಸಹ ಇದೇ ನೈಮಿಷಾರಣ್ಯ. ಇಂತಹ ನೈಮಿಷಾರಣ್ಯದಲ್ಲಿ ಮಹಾವಿಷ್ಣು ದೇವರು ನೈಮಿಷನಾಥರಾಗಿ ನೆಲೆಸಿದ್ದಾರೆ. ಶ್ರೀ ವೈಷ್ಣವರ 108 ದಿವ್ಯ ದೇಶಗಳಲ್ಲಿ ಮತ್ತು ಮಹಾವಿಷ್ಣು ದೇವರ 8 ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ನೈಮಿಷನಾಥ ದೇಗುಲವೂ ಸಹ ಪ್ರಮುಖದ್ದೆನಿಸಿಕೊಳ್ಳುತ್ತದೆ. ಈ ಆಲಯದಲ್ಲಿರುವ ಮಹಾವಿಷ್ಣು ದೇವರ ವಿಗ್ರಹ ಸ್ವಯಂಭುವಾಗಿದೆ. ದೇಗುಲದ ಬಗ್ಗೆ ಒಂದು ಪೌರಾಣಿಕ ಕಥೆ ಇದೆ. ವೃತ್ತಾಸುರ ಎಂಬ ಅಸುರ ದೇವತೆಗಳ ರಾಜ ಇಂದ್ರನನ್ನು ಯುದ್ಧದಲ್ಲಿ ಸೋಲಿಸಿ ದೇವಲೋಕದಿಂದ ಹೊರದಬ್ಬಿರುತ್ತಾನೆ. ಈ ವೃತ್ತಾಸುರನಿಗೆ ವರವೊಂದಿರುತ್ತದೆ. ಮರ ಅಥವಾ ಲೋಹದಿಂದ ತಯಾರಾದ ಯಾವುದೇ ಆಯುಧದಿಂದ ವೃತ್ತಾಸುರನಿಗೆ ಮರಣ ಸಂಭವಿಸುವುದಿಲ್ಲ ಎಂಬುದೇ ಆ ವರವಾಗಿರುತ್ತದೆ. ಬ್ರಹ್ಮದೇವರ ಸಲಹೆಯ ಮೇರೆಗೆ ಇಂದ್ರದೇವ 2000 ವರ್ಷಗಳ ಕಾಲ ನೈಮಿಷಾರಣ್ಯದಲ್ಲಿ ಮಹಾವಿಷ್ಣು ದೇವರನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾನೆ. ಇಂದ್ರನ ಭಕ್ತಿಗೆ ಮೆಚ್ಚಿದ ಮಹಾವಿಷ್ಣು ದೇವರು ಪ್ರತ್ಯಕ್ಷರಾಗಿ ಋಷಿ ದಧೀಚಿಯ ಮೂಳೆಯಿಂದ ಮಾಡಿದ ಆಯುಧದಿಂದ ಮಾತ್ರ ವೃತ್ತಾಸುರನ ಮರಣ ಸಾಧ್ಯ ಎಂದು ತಿಳಿಸುತ್ತಾರೆ. ಮಹಾವಿಷ್ಣು ದೇವರ ಸಲಹೆಯ ಮೇರೆಗೆ ಇಂದ್ರದೇವ ಋಷಿ ದಧೀಚಿಯ ಬಳಿ ಬಂದು ಅವರ ಎಲುಬುಗಳನ್ನು ನೀಡುವಂತೆ ಕೋರಿಕೊಳ್ಳುತ್ತಾನೆ. ಇಂದ್ರದೇವನ ಮನವಿಗೆ ಮಣಿದು ಋಷಿ ದಧೀಚಿಯವರು ತಮ್ಮ ಪ್ರಾಣತ್ಯಾಗವನ್ನು ಮಾಡುತ್ತಾರೆ. ನಂತರ ಅವರ ಎಲುಬುಗಳಿಂದ ಆಯುಧವನ್ನು ತಯಾರು ಮಾಡಿ ವೃತ್ತಾಸುರನನ್ನು ಆ ಆಯುಧದಿಂದ ಇಂದ್ರದೇವ ಸಂಹರಿಸುತ್ತಾನೆ. ನಂತರ ತನ್ನ ಸ್ವರ್ಗಲೋಕವನ್ನು ಮರಳಿ ಪಡೆದುಕೊಳ್ಳುತ್ತಾನೆ. ಇಂದ್ರದೇವ ಮಹಾವಿಷ್ಣು ದೇವರನ್ನು ಕುರಿತು ತಪಸ್ಸನ್ನು ಆಚರಿಸಿ ಒಲಿಸಿಕೊಂಡ ಸ್ಥಳದಲ್ಲಿಯೇ ಮಹಾವಿಷ್ಣು ದೇವರು ಸ್ವಯಂಭುವಾಗಿ ನೈಮಿಷನಾಥರಾಗಿ ನೆಲೆಸಿದ್ದಾರೆ. ಇಲ್ಲಿನ ಮಹಾವಿಷ್ಣು ದೇವರ ಮೂರ್ತಿಯು ಕಪ್ಪು ಬಣ್ಣದಲ್ಲಿದ್ದು ಲಕ್ಷ್ಮಿ ಮತ್ತು ಭೂದೇವಿಯರು ಅಕ್ಕಪಕ್ಕದಲ್ಲಿ ನೆಲೆಸಿ ದರ್ಶನವನ್ನು ನೀಡುತ್ತಲಿದ್ದಾರೆ. ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನ, ಕರ್ನಾಟಕ ರಾಜ್ಯ. ನಮ್ಮ ಕರ್ನಾಟಕದ ತಲಕಾವೇರಿಯಿಂದ ಬಂಗಾಳಕೊಲ್ಲಿ ಸಮುದ್ರದವರೆಗೂ ಪ್ರವಹಿಸುವ ಕಾವೇರಿ ನದಿಯು ತನ್ನ ಹರಿವಿನ ಪಾತ್ರದಲ್ಲಿ 3 ದೊಡ್ಡ ದ್ವೀಪಗಳನ್ನು ಸೃಷ್ಟಿ ಮಾಡುತ್ತದೆ. ಅವುಗಳೆಂದರೆ ಕರ್ನಾಟಕದ ಶ್ರೀರಂಗಪಟ್ಟಣ, ಶಿವನ ಸಮುದ್ರ ಮತ್ತು ತಮಿಳುನಾಡಿನ ಶ್ರೀರಂಗಂ. ಈ 3 ಸ್ಥಳಗಳಲ್ಲಿರುವ ರಂಗನಾಥ ಸ್ವಾಮಿಯ ದೇಗುಲಗಳು ಆದಿರಂಗನಾಥ ಸ್ವಾಮಿ ಕ್ಷೇತ್ರ, ಮಧ್ಯ ರಂಗನಾಥ ಸ್ವಾಮಿ ಕ್ಷೇತ್ರ ಮತ್ತು ಅಂತ್ಯರಂಗನಾಥ ಸ್ವಾಮಿ ಕ್ಷೇತ್ರಗಳೆಂದೇ ಪ್ರಸಿದ್ಧಿಯನ್ನು ಪಡೆದಿವೆ. ಈ 3 ದೇಗುಲಗಳ ಪೈಕಿ ಆದಿರಂಗನಾಥ ಸ್ವಾಮಿಯ ದೇಗುಲವೇ ನಮ್ಮ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣಂನಲ್ಲಿರುವ ಶ್ರೀರಂಗನಾಥ ಸ್ವಾಮಿಯ ದೇವಸ್ಥಾನ. ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿಯ ಮೂಲ ದೇಗುಲವು ಗಂಗರ ಕಾಲದಲ್ಲಿ ಅಂದರೆ ಕ್ರಿಸ್ತಶಕ 814ರಲ್ಲಿ ನಿರ್ಮಾಣಗೊಂಡಿದೆ. ಇದು ಕರ್ನಾಟಕದ ಅತಿದೊಡ್ಡ ದೇಗುಲಗಳ ಪೈಕಿ ಒಂದೆನಿಸಿಕೊಳ್ಳುತ್ತದೆ.
ಈ ಕ್ಷೇತ್ರದಲ್ಲಿ ಪುರಾಣ ಕಾಲದಲ್ಲಿ ಗೌತಮ ಮಹರ್ಷಿಗಳು ತಪಸ್ಸನ್ನು ಆಚರಿಸಿದ್ದರಂತೆ. ಅವರ ತಪಸ್ಸಿಗೆ ಮೆಚ್ಚಿದಂತಹ ಶ್ರೀ ಮಹಾವಿಷ್ಣು ದೇವರು ಇಲ್ಲಿ ರಂಗನಾಥ ಸ್ವಾಮಿಯ ರೂಪದಲ್ಲಿ ನೆಲೆಸಿದ್ದಾರೆ ಎಂದು ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಆದ್ದರಿಂದ ಶ್ರೀರಂಗಪಟ್ಟಣಕ್ಕೆ ಗೌತಮ ಕ್ಷೇತ್ರ ಎಂಬ ಹೆಸರೂ ಸಹ ಇದೆ. ಗರ್ಭಗುಡಿಯಲ್ಲಿರುವ 7 ಹೆಡೆಯ ಸರ್ಪದ ಮೇಲೆ ಮಲಗಿಕೊಂಡಿರುವ ರಂಗನಾಥ ಸ್ವಾಮಿಯ ವಿಗ್ರಹ ಅತ್ಯಂತ ಮನೋಹರವಾಗಿದೆ. ಈ ವಿಗ್ರಹ ಸ್ವಯಂಭುವಾಗಿದೆ, ಅಂದರೆ ಯಾರಿಂದಲೂ ಸಹ ಈ ವಿಗ್ರಹ ಕೆತ್ತಲ್ಪಟ್ಟಿಲ್ಲ. ಅಷ್ಟು ಮಾತ್ರವಲ್ಲದೆ ನಮ್ಮ ಕರ್ನಾಟಕದಲ್ಲಿ ಕಾಣಸಿಗುವಂತಹ ರಂಗನಾಥ ಸ್ವಾಮಿಯ ವಿಗ್ರಹಗಳಲ್ಲಿಯೇ ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿಯ ವಿಗ್ರಹ ಬಹಳ ದೊಡ್ಡದಾಗಿದೆ. ತಿರುವನಂತಪುರಂನ ಅನಂತ ಪದ್ಮನಾಭ ಸ್ವಾಮಿಯ ದೇಗುಲ ಕೇರಳ ರಾಜ್ಯ. ಕೇರಳದ ತಿರುವನಂತಪುರಂನಲ್ಲಿರುವ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಆಲಯವು ಆಸ್ತಿ ಮತ್ತು ಸಂಪತ್ತಿನ ವಿಷಯದಲ್ಲಿ ನಮ್ಮ ದೇಶದ ಅತ್ಯಂತ ಶ್ರೀಮಂತ ದೇಗುಲ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ದೇಗುಲದಿಂದಾಗಿಯೇ ಈ ಸ್ಥಳಕ್ಕೆ ತಿರುವನಂತಪುರ ಎಂಬ ಹೆಸರು ಬಂದಿದೆ. ಶ್ರೀ ವೈಷ್ಣವರ 108 ದಿವ್ಯ ದೇಶಗಳಲ್ಲಿ ತಿರುವನಂತಪುರಂನ ಅನಂತ ಪದ್ಮನಾಭ ಸ್ವಾಮಿಯ ದೇಗುಲವೂ ಸಹ ಮುಂಚೂಣಿಯಲ್ಲಿ ಬರುತ್ತದೆ. ದೇಗುಲದಲ್ಲಿ ಮಹಾವಿಷ್ಣು ದೇವರು ಅನಂತ ಶಯನರ ರೂಪದಲ್ಲಿ ದರ್ಶನವನ್ನು ನೀಡುತ್ತಾರೆ. ದೇವಾಲಯದ ಮೂಲ ವಿಗ್ರಹವನ್ನು 12,008 ಸಾಲಿಗ್ರಾಮ ಶಿಲೆಗಳನ್ನು ಉಪಯೋಗಿಸಿ ತಯಾರಿಸಲಾಗಿದೆ. ಗರ್ಭಗುಡಿಯಲ್ಲಿರುವ ದೇವರ ವಿಗ್ರಹ 18 ಅಡಿ ಉದ್ದವಿದ್ದು ದರ್ಶಿಸಬೇಕಾದರೆ 3 ದ್ವಾರಗಳ ಮೂಲಕ ನೋಡಬೇಕಾಗುತ್ತದೆ. ಮೊದಲ ದ್ವಾರದ ಮೂಲಕ ಸ್ವಾಮಿಯವರ ತಲೆ ಮತ್ತು ಎದೆಯ ಭಾಗವನ್ನು, ಎರಡನೆಯ ಬಾಗಿಲಿನ ಮೂಲಕ ಸ್ವಾಮಿಯ ಕೈಗಳನ್ನು ಮತ್ತು ಕೊನೆಯ ದ್ವಾರದ ಮೂಲಕ ಸ್ವಾಮಿಯ ಪಾದಗಳನ್ನು ದರ್ಶಿಸಬಹುದು. ಹಲವು ನಂಬಿಕೆಗಳ ಪ್ರಕಾರ ಅನಂತ ಪದ್ಮನಾಭ ಸ್ವಾಮಿಯ ಮೂರ್ತಿಯನ್ನು ದ್ವಾಪರಾಯುಗದಲ್ಲಿ ಗುರು ಪರಶುರಾಮರು ಸ್ಥಾಪಿಸಿ ಪೂಜಿಸಿದ್ದರಂತೆ. ದ್ವಾಪರಾಯುಗದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಸಹೋದರ ಬಲರಾಮರು ಈ ಆಲಯಕ್ಕೆ ಬಂದು ದೇವರನ್ನು ಪೂಜಿಸಿದ್ದರು ಎಂಬ ಉಲ್ಲೇಖ ಕಂಡುಬರುತ್ತದೆ. ತಿರುವಾಂಕೂರು ರಾಜಮನೆತನದಲ್ಲಿ ಸುಪ್ರಸಿದ್ಧ ರಾಜರಾಗಿದ್ದಂತಹ ಮಾರ್ತಾಂಡವರ್ಮರು 17ನೇ ಶತಮಾನದಲ್ಲಿ ದೇಗುಲವನ್ನು ನವೀಕರಿಸಿದರು. 2011ನೇ ಇಸವಿಯಲ್ಲಿ ಈ ದೇಗುಲದ ನೆಲಮಾಳಿಗೆಗಳಲ್ಲಿ ಸಾವಿರಾರು ಕೋಟಿ ಮೌಲ್ಯದ ಚಿನ್ನಾಭರಣಗಳು ಮತ್ತು ಸಂಪತ್ತು ದೊರೆತಿದ್ದವು. ತಿರುವಾಂಕೂರಿನ ರಾಜರು ತಮ್ಮ ಆರಾಧ್ಯ ದೇವ ಅನಂತ ಪದ್ಮನಾಭ ಸ್ವಾಮಿಗೆ ದೇಣಿಗೆ ರೂಪದಲ್ಲಿ ಅರ್ಪಿಸಿದ್ದಂತಹ ಸಂಪತ್ತನ್ನೆಲ್ಲ ಈ ದೇಗುಲದ ನೆಲಮಾಳಿಗೆಯಲ್ಲಿ ಸಂರಕ್ಷಿಸಿ ಇಡಲಾಗಿತ್ತು. ಸಂಪತ್ತೆಲ್ಲ ಬೆಳಕಿಗೆ ಬರುತ್ತಿದ್ದಂತೆಯೇ ದೇಗುಲ ವಿಶ್ವದಲ್ಲಿಯೇ ಅತ್ಯಂತ ಶ್ರೀಮಂತ ದೇಗುಲ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಕಂಚಿ ವರದರಾಜ ಪೆರುಮಾಳ್ ದೇವಸ್ಥಾನ, ತಮಿಳುನಾಡು ರಾಜ್ಯ. ಮಹಾವಿಷ್ಣು ದೇವರನ್ನು ವರದರಾಜ ಸ್ವಾಮಿಯ ಹೆಸರಿನಿಂದ ತಮಿಳುನಾಡಿನ ಕಾಂಚೀಪುರಂನಲ್ಲಿ ಆರಾಧಿಸಲಾಗುತ್ತದೆ. ಶ್ರೀ ವೈಷ್ಣವರ 108 ದಿವ್ಯ ದೇಶಗಳಲ್ಲಿ ಕಂಚಿಯ ಶ್ರೀ ವರದರಾಜ ಸ್ವಾಮಿಯ ದೇಗುಲವೂ ಸಹ ಮುಂಚೂಣಿಯಲ್ಲಿ ಬರುತ್ತದೆ. ಸುಮಾರು 23 ಎಕರೆಗಳಷ್ಟು ವಿಶಾಲವಾದ ಪ್ರದೇಶದಲ್ಲಿ ಈ ಮಹಿಮಾನ್ವಿತ ದೇಗುಲ ಸ್ಥಿತವಿದೆ. ಈ ದೇವಾಲಯದಲ್ಲಿರುವ ಮೂಲ ವರದರಾಜ ಸ್ವಾಮಿಯ ವಿಗ್ರಹವನ್ನು ಕಣ್ತುಂಬಿಕೊಳ್ಳಲು ದಶಕಗಳೇ ಕಾಯಬೇಕು. ಏಕೆಂದರೆ ದೇವಾಲಯದ ಮೂಲ ವಿಗ್ರಹವನ್ನು ಅನಂತ ಸರೋವರಂ ಎಂದು ಕರೆಯಲ್ಪಡುವ ದೇವಾಲಯದ ಸರೋವರದಲ್ಲಿ ಸಂರಕ್ಷಿಸಿ ಇಡಲಾಗುತ್ತದೆ. ಈ ವಿಶೇಷ ವಿಗ್ರಹವನ್ನು 40 ವರ್ಷಗಳಿಗೊಮ್ಮೆ ದೇವಾಲಯದ ಪುಷ್ಕರಣಿಯಿಂದ ಹೊರತೆಗೆದು 48 ದಿನಗಳ ಕಾಲ ಪೂಜಿಸಲಾಗುತ್ತದೆ. ಆ 48 ದಿನಗಳಲ್ಲಿ ಮೊದಲ 24 ದಿನಗಳ ಕಾಲ ಮಲಗುವ ಭಂಗಿಯಲ್ಲಿ ವರದರಾಜ ಸ್ವಾಮಿಯನ್ನು ಪೂಜಿಸಲಾಗುತ್ತದೆ ಮತ್ತು ಮುಂದಿನ 24 ದಿನಗಳ ಕಾಲ ನಿಂತಿರುವ ಭಂಗಿಯಲ್ಲಿ ಪೂಜಿಸಲಾಗುತ್ತದೆ. ಇತ್ತೀಚೆಗಷ್ಟೇ 2019ರಲ್ಲಿ ವರದರಾಜ ಸ್ವಾಮಿಯ ಮೂಲ ವಿಗ್ರಹವು ಸಾರ್ವಜನಿಕರ ದರ್ಶನಕ್ಕೆ ಲಭ್ಯವಾಗಿತ್ತು. ಮತ್ತೆ ನಮಗೆಲ್ಲ ಅತ್ತಿ ವರದರಾಜರ ವಿಗ್ರಹ ದರ್ಶನ ಪ್ರಾಪ್ತಿಯಾಗುವುದು 2059ರಲ್ಲಿಯೇ. ಆಶ್ಚರ್ಯಕರ ಸಂಗತಿ ಎಂದರೆ ಇಲ್ಲಿನ ಮೂಲ ವಿಗ್ರಹವು ಅತ್ತಿ ಮರದಿಂದ ಮಾಡಲ್ಪಟ್ಟಿದೆ. ಹಾಗಾಗಿಯೇ ಈ ದೇವರನ್ನು ಅತ್ತಿ ವರದರಾಜ ಎಂದೇ ಕರೆಯಲಾಗುತ್ತದೆ. ಅತ್ತಿ ವರದರಾಜ ಸ್ವಾಮಿಯ ಮೂರ್ತಿಯನ್ನು ಸಾಕ್ಷಾತ್ ದೇವಶಿಲ್ಪಿಗಳಾದ ವಿಶ್ವಕರ್ಮರೇ ಅತ್ತಿ ಮರ ಅಥವಾ ಔದುಂಬರ ಮರದಿಂದ ನಿರ್ಮಿಸಿದ್ದರಂತೆ. ಸತ್ಯಯುಗದಲ್ಲಿ ಈ ವಿಗ್ರಹ ಸಾಕ್ಷಾತ್ ಬ್ರಹ್ಮದೇವರಿಂದಲೇ ಪೂಜಿಸಲ್ಪಟ್ಟಿದೆ. ಪುರಾಣಗಳ ಪ್ರಕಾರ ಅತ್ತಿ ವರದರಾಜ ಸ್ವಾಮಿಯನ್ನು ಕೃತಯುಗದಲ್ಲಿ ಬ್ರಹ್ಮದೇವರು, ತ್ರೇತಾಯುಗದಲ್ಲಿ ಗಜೇಂದ್ರ, ದ್ವಾಪರಾಯುಗದ ಪ್ರಾರಂಭದಲ್ಲಿ ಬೃಹಸ್ಪತಿ, ಕಲಿಯುಗದಲ್ಲಿ ಅನಂತಶೇಷರು ಆರಾಧಿಸಿದ್ದಾರಂತೆ. ಇದೇ ವಿಗ್ರಹವನ್ನು 16ನೇ ಶತಮಾನದವರೆಗೂ ಕಂಚಿ ಕ್ಷೇತ್ರದಲ್ಲಿ ಮೂಲ ವಿಗ್ರಹವಾಗಿ ಪೂಜಿಸಲಾಗುತ್ತಿತ್ತು.
ಆದರೆ 16ನೇ ಶತಮಾನದಲ್ಲಿ ದಕ್ಷಿಣ ಭಾರತದ ಮೇಲೆ ದಂಡೆತ್ತಿ ಬಂದಂತಹ ದೆಹಲಿಯ ಸುಲ್ತಾನರು ಕೈಗೆ ಸಿಕ್ಕಂತಹ ಹಿಂದೂ ದೇಗುಲಗಳನ್ನೆಲ್ಲ ನಾಶ ಮಾಡುತ್ತಾ ಬರುತ್ತಿದ್ದರು. ಅವರು ಕಂಚಿಯ ಕಡೆಗೆ ಬರುತ್ತಾರೆಂದು ತಿಳಿದು ಎಲ್ಲಿ ಅತ್ತಿ ವರದರಾಜಸ್ವಾಮಿಯ ಮೂರ್ತಿ ಹಾಳಾಗುತ್ತದೋ ಎಂದು ಭಯಪಟ್ಟು ಅರ್ಚಕರು ಯಾರಿಗೂ ತಿಳಿಯದ ಹಾಗೆ ದೇವಾಲಯದ ಆವರಣದಲ್ಲಿದ್ದಂತಹ ಅನಂತ ಸರೋವರದಲ್ಲಿ ಮೂಲ ಮೂರ್ತಿಯನ್ನು ಅಡಗಿಸಿಟ್ಟರು. ಆದರೆ ಅರ್ಚಕರು ಮೃತರಾದ ನಂತರ ಆ ಮೂರ್ತಿಯ ಸುಳಿವು ಯಾರಿಗೂ ದೊರೆತಿರಲಿಲ್ಲ. ನಂತರ ಈ ಕ್ಷೇತ್ರದಲ್ಲಿ ಹೊಸ ಕಲ್ಲಿನ ಮೂರ್ತಿಯನ್ನು ದೇಗುಲದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಲು ಪ್ರಾರಂಭಿಸಲಾಯಿತು. 40 ವರ್ಷಗಳ ನಂತರ 17ನೆಯ ಶತಮಾನದಲ್ಲಿ ಸರೋವರದ ನೀರು ಕಡಿಮೆಯಾದಾಗ ಅತ್ತಿ ವರದರಾಜಸ್ವಾಮಿಯ ಮೂಲ ಮೂರ್ತಿ ಮತ್ತೆ ಗೋಚರವಾಯಿತು. ಅದಾಗಲೇ ಮೂರ್ತಿ ಕೊಳವನ್ನು ಸೇರಿ 40 ವರ್ಷಗಳಾದ್ದರಿಂದ ಮತ್ತು ಹೊಸ ಮೂರ್ತಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿತಗೊಂಡಿದ್ದರಿಂದ ದೇಗುಲದ ಆಡಳಿತ ಮಂಡಳಿಯವರು 40 ವರ್ಷಗಳಿಗೊಮ್ಮೆ ಮೂರ್ತಿಯನ್ನು ಸರೋವರದಿಂದ ಹೊರತೆಗೆದು ಪೂಜಿಸಿ ಮತ್ತೆ ಯಥಾವತ್ತಾಗಿ ಸರೋವರದೊಳಗೆ ಇಡಲು ತೀರ್ಮಾನಿಸಿದರು. ವರದರಾಜರ ವಿಗ್ರಹವನ್ನು ನೀರಿನಲ್ಲಿ ಇಡುವ ಮೊದಲು ಅದು ಕೆಡದಂತೆ ನೋಡಿಕೊಳ್ಳಲು ಯಾವುದೇ ರಾಸಾಯನಿಕಗಳನ್ನು ಬಳಸಲಾಗುವುದಿಲ್ಲ. ಅತ್ತಿ ಮರದಿಂದ ತಯಾರಾದ ಈ ವಿಗ್ರಹ ನೀರಿನಲ್ಲಿ ಹಾಳಾಗದಂತೆ ಇರಲು ದೈವಾನುಗ್ರಹವೇ ಕಾರಣ ಎನ್ನಲಾಗುತ್ತದೆ. ಕುಂಭಕೋಣಂನ ಸಾರಂಗಪಾಣಿ ದೇವಸ್ಥಾನ, ತಮಿಳುನಾಡು ರಾಜ್ಯ. ತಮಿಳುನಾಡಿನ ಕುಂಭಕೋಣಂ ಒಂದು ದೇಗುಲಗಳ ಪಟ್ಟಣ. ಕುಂಭಕೋಣಂನಲ್ಲಿರುವ ಅನೇಕ ವಿಷ್ಣು ದೇಗುಲಗಳ ಪೈಕಿ ಅತಿ ದೊಡ್ಡ ಮಹಾವಿಷ್ಣು ದೇಗುಲವೇ ಸಾರಂಗಪಾಣಿ ದೇವಾಲಯ. ತಮಿಳಿನ ಆಳ್ವಾರ್ ಸಂತರುಗಳು ಪಟ್ಟಿ ಮಾಡಿರುವ 108 ದಿವ್ಯ ದೇಶಂಗಳಲ್ಲಿ ಸಾರಂಗಪಾಣಿ ದೇಗುಲವೂ ಸಹ ಒಂದೆನಿಸಿಕೊಳ್ಳುತ್ತದೆ. ಸುಮಾರು 170 ಅಡಿಗಳಷ್ಟು ಎತ್ತರದ ಗೋಪುರವುಳ್ಳಂತಹ ಅತ್ಯದ್ಭುತ ದೇವಾಲಯ ಇದಾಗಿದ್ದು ಸಾಕಷ್ಟು ಭಕ್ತಾದಿಗಳು ಹಾಗೂ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುತ್ತದೆ. ಕುಂಭಕೋಣಂ ಪಟ್ಟಣದಲ್ಲಿಯೇ ಅತಿ ಎತ್ತರದ ರಾಜಗೋಪುರ ಹೊಂದಿರುವ ದೇವಾಲಯ ಇದೆನಿಸಿಕೊಳ್ಳುತ್ತದೆ. ಕಾವೇರಿ ನದಿಯ ತಟದಲ್ಲಿರುವ ಪಂಚರಂಗ ಕ್ಷೇತ್ರಗಳ ಪೈಕಿ ಕುಂಭಕೋಣಂನ ಸಾರಂಗಪಾಣಿ ದೇಗುಲವೂ ಸಹ ಒಂದೆನಿಸಿಕೊಳ್ಳುತ್ತದೆ. ಈ ದೇಗುಲದ ಹಿನ್ನೆಲೆ ಬಹಳ ರೋಚಕವಾಗಿದೆ. ಮಹಾಲಕ್ಷ್ಮೀ ದೇವಿಯ ವಾಸಸ್ಥಳವಾದ ಮಹಾವಿಷ್ಣುದೇವರ ವಕ್ಷಸ್ಥಳವನ್ನು ಒದ್ದ ನಂತರ ಭೃಗುಮಾರ್ಚಿಗಳಿಗೆ ತಮ್ಮ ತಪ್ಪಿನ ಅರಿವಾಗುತ್ತದೆ. ಮಹಾಲಕ್ಷ್ಮೀ ದೇವಿ ತಮ್ಮ ಪುತ್ರಿಯಾಗಿ ಜನಿಸಬೇಕು ಮತ್ತು ಆಕೆಯ ಸೇವೆಯನ್ನು ಮಾಡಿ ತಮ್ಮ ಪಾಪಕರ್ಮಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಎಂದು ಭೃಗು ಮಹರ್ಷಿಗಳು ಮಹಾಲಕ್ಷ್ಮೀ ದೇವಿಯಲ್ಲಿ ಬೇಡಿಕೊಳ್ಳುತ್ತಾರೆ. ಇದಕ್ಕೆ ಮಹಾಲಕ್ಷ್ಮೀ ದೇವಿ ಸಮ್ಮತಿಸುತ್ತಾರೆ. ತದನಂತರ ಭೃಗು ಮಹರ್ಷಿಗಳು ಹೇಮ ಋಷಿಯಾಗಿ ಭೂಲೋಕದಲ್ಲಿ ಜನಿಸುತ್ತಾರೆ. ಹೇಮ ಋಷಿಗಳು ಈ ಆಲಯದ ಸಮೀಪದ ಕಲ್ಯಾಣಿಯ ಬಳಿ ಮಹಾವಿಷ್ಣು ದೇವರನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾರೆ. ಆಗ ಮಹಾಲಕ್ಷ್ಮೀ ದೇವಿಯು ತಾವರೆ ಪುಷ್ಪದ ಮಧ್ಯದಲ್ಲಿ ಮಗುವಿನ ರೂಪದಲ್ಲಿ ಉದ್ಭವಿಸುತ್ತಾರೆ. ಆಕೆಯನ್ನು ಪುತ್ರಿಯಾಗಿ ಸ್ವೀಕರಿಸಿದ ಹೇಮ ಋಷಿಗಳು ತಂದೆಯಾಗಿ ಎಲ್ಲ ಸೇವೆಗಳನ್ನು ಮಾಡುತ್ತಾರೆ. ಆಕೆಗೆ ಸೂಕ್ತ ಮದುವೆಯ ವಯಸ್ಸು ಬಂದಾಗ ಮಹಾವಿಷ್ಣು ದೇವರೇ ಧನಸ್ಸನ್ನು ಕೈಯಲ್ಲಿ ಹಿಡಿದು ಮಹಾಲಕ್ಷ್ಮಿ ಇದ್ದಲಿಗೆ ಬಂದು ಆಕೆಯನ್ನು ವರಿಸುತ್ತಾರೆ. ಮಹಾಲಕ್ಷ್ಮೀ ದೇವಿಯು ಮತ್ತೆ ಭೂಲೋಕದಲ್ಲಿ ಜನಿಸಿ ಮಹಾವಿಷ್ಣು ದೇವರನ್ನು ಪುನಃ ಮದುವೆಯಾದ ಸ್ಥಳವಾದ್ದರಿಂದ ಸಾರಂಗಪಾಣಿ ದೇಗುಲದ ಮಹತ್ವ ಬಹಳಷ್ಟಿದೆ. ಮಹಾಲಕ್ಷ್ಮೀ ದೇವಿಯನ್ನು ಮದುವೆಯಾದ ನಂತರ ಮಹಾವಿಷ್ಣು ದೇವರು ಇದೇ ಸ್ಥಳದಲ್ಲಿ ಸಾರಂಗಪಾಣಿಯ ರೂಪದಲ್ಲಿ ನೆಲೆಸಿದರಂತೆ. ಸಂಸ್ಕೃತದಲ್ಲಿ ಸಾರಂಗ ಎಂದರೆ ಧನಸ್ಸು, ಪಾಣಿ ಎಂದರೆ ಹಿಡಿದವ ಎಂಬರ್ಥ ಬರುತ್ತದೆ. ಕುಂಭಕೋಣಂನಲ್ಲಿ ಸಾರಂಗಪಾಣಿ ದೇವರು ಶಯನ ಸ್ಥಿತಿಗಿಂತ ಸ್ವಲ್ಪ ಮೇಲೆ ಎದ್ದ ಸ್ಥಿತಿಯಲ್ಲಿ ದರ್ಶನವನ್ನು ನೀಡುತ್ತಾರೆ. ಇದನ್ನು ಉದ್ದಾನ ಶಯನ ಭಂಗಿ ಎಂದು ಕರೆಯಲಾಗುತ್ತದೆ. ಇಂತಹ ಸ್ಥಿತಿಯಲ್ಲಿ ಮಹಾವಿಷ್ಣು ದೇವರ ವಿಗ್ರಹ ಕಂಡುಬರುತ್ತಿರುವುದು ಈ ಪ್ರಪಂಚದಲ್ಲಿ ಇದೊಂದು ಸ್ಥಳದಲ್ಲಿ ಮಾತ್ರ. ಸಾಧಾರಣವಾಗಿ ವೈಕುಂಠ ಏಕಾದಶಿಯ ದಿನ ಎಲ್ಲ ವೈಷ್ಣವ ದೇವಾಲಯಗಳಲ್ಲಿ ಸ್ವರ್ಗದ್ವಾರವನ್ನು ತೆರೆದಿರಲಾಗಿರುತ್ತದೆ. ಆದರೆ ಕುಂಭಕೋಣಂನ ಸಾರಂಗಪಾಣಿ ದೇವಾಲಯದಲ್ಲಿ ಆ ರೀತಿಯ ಏರ್ಪಾಡುಗಳನ್ನು ಮಾಡಲಾಗುವುದಿಲ್ಲ. ಸಾಕ್ಷಾತ್ ಮಹಾವಿಷ್ಣು ದೇವರೇ ವೈಕುಂಠದಿಂದ ಭೂಮಿಗೆ ಇಳಿದು ಬಂದ ಕ್ಷೇತ್ರ ಇದಾದ್ದರಿಂದ ಯಾವ ದ್ವಾರದಿಂದ ದೇಗುಲವನ್ನು ಪ್ರವೇಶಿಸಿದರೂ ಸಹ ಸ್ವಾಮಿಯು ಸ್ವರ್ಗವನ್ನು ಕರುಣಿಸುತ್ತಾರೆ ಎಂಬುದು ಭಕ್ತಾದಿಗಳ ಅಚಲ ನಂಬಿಕೆ.
ಆತ್ಮೀಯರೇ, ವೈಕುಂಠ ಏಕಾದಶಿ ಸಮೀಪಿಸುತ್ತಿರುವ ಈ ಸುಸಂದರ್ಭದಲ್ಲಿ ಮಹಾವಿಷ್ಣುದೇವರಿಗೆ ಮೀಸಲಾಗಿರುವಂತಹ 10 ಪ್ರಸಿದ್ಧ ವಿಷ್ಣು ದೇಗುಲಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.